is a compound microscope. Right, sir? Yes, sir. Is a compound microscope. If you observe, okay, it is a eyepiece. Right? It is a eyepiece. It is a eyepiece. If you show one write one number, yeah. 10x ಕೂಡ ಇರುತ್ತೆ, ಇನ್ನೊಂದರಲ್ಲಿ 20x ಇರುತ್ತೆ, ಇನ್ನೊಂದು 30x ಇರುತ್ತೆ, 40x ಇರುತ್ತೆ. ಅಂದರೆ ಇದು ಮ್ಯಾಗ್ನಿಫಿಕೇಶನ್ ಮಾಡೋ ಪವರ್ ಇದೆ. ನಾವು ಅಪ್ಡೇಟ್ ಮಾಡ್ತೀವಿ ಎಷ್ಟು ಬೇಕಾದ್ರೆ ಅಷ್ಟಾಗಿ ಇಟ್ಕೋಬೋದು ನಾವು. ಇದು 10x ಐತೆ, 10x ಇಟ್ಕೊಂಡು ಓಕೆ. ಇನ್ನು 3 ಅಂಕ ಇರ್ತವೆ. ಓಕೆ ನೆಕ್ಸ್ಟ್ ಕೂಡ ಇಫ್ ಯು ಅಬ್ಸರ್ವ್ ಆಯ್ತಾ, ಈ ಪೀಸ್ ಆಯ್ತಾ, it is the body tube. What it is the body tube. Next, ಸ್ವಲ್ಪ ಅಬ್ಸರ್ವೇಷನ್. look color, ಇದೆಯಲ್ಲ ಇದು ಟರ್ನ್ ಆಗುತ್ತೆ, ಸುಮ್ಮನೆ ಹಿಂಗೆ ತಿರುಗಿಸಂಗಿಲ್ಲ. ಎಸ್ ನೋಡಿ, ಇಟ್ ಇಸ್ ರೀಸಾಲ್ವಿಂಗ್ ನೋಸ್ ಐ, ರೀಸಾಲ್ವಿಂಗ್ ನೋಸ್ ಪೀಸ್ ನೋಡಿ, ಇದು ಟರ್ನ್ ಆಗುತ್ತೆ. ಇಫ್ ಯು ಅಬ್ಸರ್ವ್ ಗರ್ಸ್ ನೋಡಿ, ಇದೇನಾಗುತ್ತೆ ರೀಸಾಲ್ವಿಂಗ್ ನೋಸ್ ಪೀಸ್, ಇದು ಟರ್ನ್ ಆಗುತ್ತೆ. ಓಕೆ ನೆಕ್ಸ್ಟ್ ಅದರ ತಕ್ಷಣ ಇಲ್ಲಿ ನೋಡಿ ನೋಸ್ ಪೀಸ್. ಇಫ್ ಯು ಅಬ್ಸರ್ವ್ ಇಲ್ಲಿ ಇದು ಮಿರರ್. ಈ ಮಿರರ್ ಏನು ಬೇಕಾ ನೋಡಿ, ಈ ಮಿರರ್ ಏನು ಗೊತ್ತಾ, ಅದು ಲೈಟ್ ಫೋಕಸ್ ಮಾಡಿದ್ರೆ ಇಲ್ಲಿ ಆಬ್ಜೆಕ್ಟ್ ಕಾಣುತ್ತೆ. ಆ ಲೈಟ್ ಡಾರ್ಕ್ ಆದರೆ ಏನು ಕಾಣುತ್ತೆ. ರಿಮೆಂಬರ್ ಪಾಯಿಂಟ್, ಈ ಲೈಟ್ ಏನು ಮಾಡುತ್ತೆ, ಫೋಕಸ್. ಆ ಲೈಟ್ ಫೋಕಸ್ ಆದ್ರೆ ಮಾತ್ರ ಇಲ್ಲಿ ಏನು ಕಾಣುತ್ತೆ, ಆಬ್ಜೆಕ್ಟ್ ನಾವು ನೋಡ್ಬೋದು ಐ ಪೀಸ್ ಮುಖಾಂತರ. ಓಕೆ ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇಲ್ಲಿ ನೋಡಿ, ಇಟ್ ಈಸ್ ದ ಇಫ್ ಯು ಅಬ್ಸರ್ವ್, ಇದು ಮೈಕ್ರೋಸ್ಕೋಪ್ ಸ್ಟೇಜ್. ಇದೇನಿದೆ ಸ್ಟೇಜ್ ಅಂದರೆ ನಾವು ಒಂದು ಸ್ಲೈಡ್ ಇಡಕ್ಕೆ ಬೇಕಾಗುತ್ತೆ. ಈ ಸಪೋಸ್ ಈ ಥರ ಸ್ಲೈಡ್ ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ಸ್ಲೈಡ್ ಕ್ಲಿಪ್ ಅಂದರೆ ಇದೇನು ಬೇಕು, ಇಟ್ ಇಸ್ ಎ ಮೈಕ್ರೋಸ್ಕೋಪಿಕ್ ಸ್ಟೇಜ್. ಅದ್ರ ಮೇಲೆ ಸ್ಲೈಡ್ ಇಟ್ಬಿಟ್ಟು ನಾವೇನು ಮಾಡೋದು, ಈ ಕ್ಲಿಪ್ಸ್ ಅನ್ನು ಹಾಕ್ತೀವಿ. ಯಾಕೆ ಕ್ಲಿಪ್ಸ್ ಹಾಕ್ತೀವಿ, ಅದು ಸ್ಲೈಡ್ ಟೈಟಾಗಿ ಫಿಕ್ಸ್ ಆಗಬೇಕು. ಈಗ ಅಲ್ಲ ಈ ನೋಡಿ, ಈ ಕ್ಲಿಪ್ಸ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ, ಇದೆಲ್ಲ ಮಾಡುತ್ತೆ, ಅದು ಅಳಬಾರದು. ಹೀಗೆ ಅದನ್ನ ಫಿಕ್ಸ್ ಮಾಡೋದು ಟೈಟಿಗೆ, ಟೈಟ್ ಫಿಕ್ಸ್. ಓಕೆ ಬರ್ಕೊಳ್ಳಿ. ಇದು ಈಗ ಇಟ್ ಇಸ್ ಅ ಸ್ಟೇಜ್. ವಾಟ್ ಇಟ್ ಈಸ್ ಇಟ್ ಇಸ್ ಅ ಕ್ಲಿಪ್ಸ್. ಪೇರ್ ಆಫ್ ಕ್ಲಿಪ್ಸ್ ಇರ್ತವೆ ಮೇಲೆ. ಯಾಕೆ ಮೇಲೆ ಟೈಟ್ ಒಂದು ಸ್ಲೈಡ್ ಫಿಕ್ಸೇಷನ್ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಆಯ್ತಾ, ದಿಸ್ ಒನ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಒನ್ ಇಟ್ ಇಸ್ ದ ಬೇಸ್. ಇದೈತಲ್ಲ, ಇದೈತಲ್ಲ, ಇಟ್ ಇಸ್ ಅ ಬೇಸ್. ರೈಟ್ ಆನ್ ಬೇಸ್ ಅಂತ ಬರುತ್ತೆ. ಆಯ್ತಾ, ಇಲ್ಲಿ ನೋಡಿ, ಈಗ ಡೌನ್ ಮಾಡ್ತೀನಿ ನೋಡಿ. ದಿಸ್ ಒನ್ ಪಾರ್ಟ್ ಇದೆ, ಇದು ಆಬ್ಜೆಕ್ಟ್ ಮಾಡೋದಕ್ಕೆ ಇದು ಬರುತ್ತೆ. ಇದು ಆಬ್ಜೆಕ್ಟ್ ಅಂತ ಬರುತ್ತೆ. ಆಬ್ಜೆಕ್ಟ್ ಲೆನ್ಸ್ ಅಂತ ಬರುತ್ತೆ. ಲೆನ್ಸ್ ಐತೆ, ಆಬ್ಜೆಕ್ಟ್ ಲೆನ್ಸ್. ಆಯ್ತಾ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಒಂದು ಐತೆ ನೋಡಿ, ಈ ಥರ ಒಂಥರ ಕಾಣ್ತಾ ಇದೆಯಲ್ವಾ, ಅದೇನಂದ್ರೆ ಕಂಡೆನ್ಸರ್. ಬರ್ಕೊಳ್ಳಿ, ಕಂಡೆನ್ಸರ್. ನೆಕ್ಸ್ಟ್ ಕ್ಲಾಸ್ ನಾನು ಕೇಳ್ತೀನಿ, ಪ್ರತಿಯೊಂದು ಕೇಳ್ತೀನಿ ನೋಡಿ. ಇಟ್ ಇಸ್ ಎ ಕಂಡೆನ್ಸರ್. ಇಲ್ಲಿ ನೋಡಿ, ಇನ್ನೊಂದು ತಿಳ್ಕೊಳ್ಳಿ, ಇದೆಯಲ್ಲ, ಇಟ್ ಇಸ್ ಲಾಂಗ್ ಇದೆಯಲ್ಲ, ಇದೇನಂದ್ರೆ ಕೋರೆಸ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ. ಇದೇನಂದ್ರೆ ಕೋರೆಸ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಡೌನ್ ತಗೋಬಹುದು. ಕೋರೆಸ್ ಅಡ್ಜಸ್ಟ್ಮೆಂಟ್ ಅಂದ್ರೆ ನೋಡಿ, ಬರ್ಕೊಬೇಡಿ ಫಸ್ಟ್. ಇಫ್ ಯು ಸಿ ನಮಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ಮೆಂಟ್ ತಗೋಬಹುದು. ಅಂದರೆ ಫುಲ್ ಕೆಳಗೆ ತಗೋಬಹುದು. ಇಲ್ಲಿ ನೋಡಿ ಅದು ಬರುತ್ತೆ. ಅದು ಫುಲ್ ತೀರಾ ಕೆಳಗೆ ತಗೊಂಡ್ರೆ ಗ್ಲಾಸ್ ಡ್ಯಾಮೇಜ್ ಆಗುತ್ತೆ. ನೋಡಬೇಕು ಎಷ್ಟು ಬೇಕು ಅಷ್ಟು ಮಾತ್ರ ಅಡ್ಜಸ್ಟ್ಮೆಂಟ್ ತಗೋಬಹುದು. ಸ್ಮೂತ್ ಆಗಿ ನೋಡೋದು. ಓಕೆ, ಇದು ಕೋರೆಸ್ ಅಡ್ಜಸ್ಟ್ಮೆಂಟ್. ರೈಟ್, ಅಡ್ಜಸ್ಟ್ಮೆಂಟ್, COARAC, ಕೋರೆಸ್ ಅಡ್ಜಸ್ಟ್ಮೆಂಟ್. ಇಟ್ಸ್ ಅ ಕೋರೆಸ್ ಅಡ್ಜಸ್ಟ್ಮೆಂಟ್. ಆಯ್ತಾ, ನೆಕ್ಸ್ಟ್ ಕೂಡ ಇಟ್ ಇಸ್ ಇಫ್ ಯು ಲುಕ್ ಲೈಕ್ ಎ ಸ್ಮಾಲ್, ಈ ಸ್ಮಾಲ್ ಇದೆಯಲ್ಲ, ಇದು ಫೈನ್ ಅಡ್ಜಸ್ಟ್ಮೆಂಟ್. ಅಂದ್ರೆ ಸ್ಮೂತ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಫೈನ್ ಅಡ್ಜಸ್ಟ್ಮೆಂಟ್. ಇದು ಸ್ಮೂತ್ ಆಗಿ ನೋಡಿ, ಜಸ್ಟ್ ಇಷ್ಟರಾಗೆ ಇರಬೇಕು, ಇಷ್ಟರಾಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಆಯ್ತಾ, ಇಲ್ಲಿ ನೋಡಿ, ಇದೇನು ಗೊತ್ತಾ, ಇಟ್ ಇಸ್ ಆರ್ಮ್. ಯಾಕೆ ಬೇಕಾದ್ರೆ ಆ ಮೈಕ್ರೋಸ್ಕೋಪ್ ಅನ್ನು ಇಟ್ಕೊಂಡು ಒಂದು ಪ್ಲೇಸ್ ಅನದರ್ ಪ್ಲೇಸ್ಗೆ ನಾವು ಹಿಂಗೆ ಇಟ್ಕೋಬೇಕು. ಫಸ್ಟ್ ಇಲ್ಲಿ ಇಟ್ಕೋಬೇಕು, ಆಮೇಲೆ ಕೆಳಗಡೆ ಹಿಂಗೆ ಇಟ್ಕೋಬೇಕು. ಬರೀ